ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ರುಚಿಯಾದ ಬಾದಾಮ್ ಮಿಲ್ಕ್ ಶೇಕ್ನ ನೀವು ಒಂದ್ಸಲ ಹೀಗೆ ಮಾಡಿ ನೋಡಿ. ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ನಾವು ಬಾದಾಮ್ ಪೌಡರ್ನ ಉಪಯೋಗಿಸ್ದಲೇ ಇವತ್ತು ಬಾದಾಮ್ ಮಿಲ್ಕ್ ಶೇಕ್ನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬಾದಾಮ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನಿಗೆ 1 ಲೀಟರ್ ಆಗೋಷ್ಟು ನಾನು ಹಾಲನ್ನು ಹಾಕ್ಕೊಂಡು ಇದನ್ನು ಒಂದು 15 ನಿಮಿಷ ನಾನು ಇದನ್ನು ಕುದಿಸ್ತಾ ಇದ್ದೀನಿ. ಹಾಲನ್ನ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಹಾಲು ನಾವು 1 ಲೀಟರ್ ಹಾಕಿರೋದು ಸ್ವಲ್ಪ ಕಮ್ಮಿ ಆಗ್ತಾ ಬರಬೇಕು. ಅದು ಅಷ್ಟು ಚೆನ್ನಾಗಿ ಕುದಿ ಬರಬೇಕು. ಇಲ್ಲಿ ನಾನು ಬಾದಾಮನ್ನ ರಾತ್ರಿ ನೆನೆ ಹಾಕಿದ್ದೆ. ಒಂದು 20ರಿಂದ 25 ಬಾದಾಮನ್ನ ನೆನೆ ಹಾಕಿದ್ದೀನಿ. ಸೊ ನೋಡ್ಬೋದು ನೀವು. ರಾತ್ರಿ ನೆನೆ ಹಾಕಿ ನಾವು ಬೆಳಿಗ್ಗೆ ಈ ಮಿಲ್ಕ್ ಶೇಕ್ನ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಸಿಪ್ಪೆನ ನಾನು ಫಸ್ಟಿಗೆ ರಿಮೂವ್ ಮಾಡ್ಕೋತಾ ಇದ್ದೀನಿ. ಬಾದಾಮ್ ಸಿಪ್ಪೆ ಎಲ್ಲ ತೆಗೆದು ನಾವು ಫಸ್ಟಿಗೆ ನೀಟಾಗಿ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಸಿಪ್ಪೆ ತುಂಬ ಚೆನ್ನಾಗಿ ಬರುತ್ತೆ. ರಾತ್ರಿ ಹೊತ್ತು ನೆನೆ ಹಾಕಿದರೆ ನಾವು ತುಂಬ ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೋಬೋದು. ಅಕಸ್ಮಾತ್ ನಿಮಗೆ ಟೈಮ್ ಇಲ್ಲ ಅನ್ನೋದಾದರೆ ನೀವು ಮಧ್ಯಾಹ್ನ ಮಿಲ್ಕ್ ಶೇಕ್ ಮಾಡ್ತೀರಾ ಅಂದರೆ ಬೆಳಿಗ್ಗೆ ಅಟ್ಲೀಸ್ಟ್ ಬೆಳಿಗ್ಗೆ ಬಾದಾಮನ್ನ ನೆನೆ ಹಾಕಿ ಮಧ್ಯಾಹ್ನ ಅಷ್ಟೊತ್ತಿಗೆ ಸಿಪ್ಪೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಓಕೆ, ಸೊ ಈಗ ಸಿಪ್ಪೆ ಎಲ್ಲ ನಾನು ತೆಗ್ದಿದ್ದೀನಿ, ನೋಡ್ಬೋದು ನೀವು. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ನೆನೆಸಿರೋವಂಥ ಬಾದಾಮನ್ನ ಹಾಕ್ಕೊಳ್ಳೋಣ. ಓಕೆ, ಈಗ ಸಿಪ್ಪೆ ಎಲ್ಲ ತೆಗ್ದಿರೋ ಅಂಥ ಬಾದಾಮನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಬಾದಾಮ್ ಸ್ವಲ್ಪ ಇರೋದ್ರಿಂದ ಅದು ಗ್ರೈಂಡ್ ಆಗೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ನಂತರ ಇಲ್ಲಿ ನಾನು ಇಲ್ಲಿ ಸಾಫ್ರೋನ್ ತೊಗೊಂಡಿದ್ದೀನಿ, ಅಂದರೆ ಕೇಸರಿ ದಳ. ಸೊ ಕೇಸರಿ ದಳ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್. ಓಕೆ, ಮನೆಯಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದನ್ನು ಉಪಯೋಗಿಸಿ ನೀವು ಈ ಮಿಲ್ಕ್ ಶೇಕ್ನ ತಯಾರಿಸ್ಕೋಬೋದು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ ನಾನು. ಓಕೆ, ಹಾಲು ಹಾಕಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಇಲ್ಲಿ ನಾನು ಒಂದು ಬೌಲಿಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಓಕೆ ನೋಡಿ, ಈಗ 2 ಸ್ಪೂನ್ ಹಾಕಿ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಹಾಲು ಹಾಕಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಓಕೆ ನೋಡಿ, ಈ ಥರ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಬಾದಾಮ್ ಮಿಲ್ಕ್ ಶೇಕ್ನ ತಯಾರಿಸ್ಬೋದು. ಖಂಡಿತವಾಗ್ಲೂ ಈ ಬಾದಾಮ್ ಮಿಲ್ಕ್ ಶೇಕ್ನ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೀವು ಕುಡಿದ್ರೆ ಮತ್ತೆ ಆಚೆ ಹೋಗಿ ನೀವು ಯಾವುದೇ ರೀತಿಯಾದ ಬಾದಾಮ್ ಮಿಲ್ಕ್ ಶೇಕ್ನ ಕುಡಿಯೋದಿಲ್ಲ. ಅಷ್ಟು ರುಚಿಯಾಗಿರೋವಂಥದ್ದು ಮನೆಯಲ್ಲೇ ನೀವು ಮಿಲ್ಕ್ ಶೇಕ್ನ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ ನೋಡಿ, ನಾನು ಬಾದಾಮ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹೀಗೆ ಇರಬೇಕು, ಅದು ಜಾಸ್ತಿ ಫುಲ್ ಗ್ರೈಂಡ್ ಆಗಿರಬಾರ್ದು, ತರಿಯಾಗಿರಬೇಕು. ಸ್ವಲ್ಪ ಬಾದಾಮ್ ಅವಾಗವಾಗ ನಮಗೆ ಕುಡಿಬೇಕಾದ್ರೆ ಸಿಗಬೇಕು. ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇಲ್ಲಿ ಹಾಲು ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಲು. ಸೊ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಓಕೆ, ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು. ನಿಮಗೆ ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ನೋಡಿ, ಈಗ ಇದಕ್ಕೆ ನಾವು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿರೋವಂಥದ್ದು ಇದೆಯಲ್ಲ, ಸೊ ಆ ಕ್ರೀಮ್ನ ಇವಾಗ ನಾವು ಹಾಲಿಗೆ ಹಾಕ್ಕೊಳ್ಳೋಣ. ಓಕೆ, ಹಾಲಿಗೆ ಹಾಕಬೇಕಾದ್ರೆ ಇದನ್ನು ಸ್ವಲ್ಪನೇ ಹಾಕಿ ನಾವು ಮಿಕ್ಸ್ ಮಾಡ್ಕೋತಾ ಇರಬೇಕು. ಯಾಕೆ ಅಂತಂದರೆ ತಳ ಹಿಡಿಯುತ್ತೆ. ಅದು ಒಂದೇ ಸಲಕ್ಕೆ ಹಾಕಿ ಹಾಗೆ ಬಿಡೋ ಹಾಗಿಲ್ಲ. ಸೊ ಸ್ವಲ್ಪನೇ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಓಕೆ ನೋಡಿ, ಬಾದಾಮು ಈಗ ಕಸ್ಟರ್ಡ್ ಪೌಡರ್ನ ನಾವು ಹಾಕಿದ್ದೀನಿ ಫಸ್ಟು, ಮತ್ತು ನಾವು ಬಾದಾಮ್ ರುಬ್ಬಿರೋದನ್ನು ಕೂಡ ಸೈಡಲ್ಲಿ ಎತ್ತಿಟ್ಟಿದ್ದೀವಿ. ಇದು ಸ್ವಲ್ಪ ಒಂದ್ಸಲ ಮಿಕ್ಸ್ ಮಾಡೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆ ಬೇಯಿಸಿ, ನಂತರ ಈಗ ನಾವು ಬಾದಾಮ್ನ ರುಬ್ಬಿರೋವಂಥ ಕ್ರೀಮ್ ಇದೆಯಲ್ಲ, ಸೊ ಅದನ್ನು ಇವಾಗ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಹಾಕಬೇಕಾದ್ರಷ್ಟೇ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಬಾದಾಮ್ ಮಿಲ್ಕ್ ಶೇಕ್ನ ಮಾಡಿ ಫ್ರೆಂಡ್ಸ್. ಓಕೆ, ಹಾಲಿರೋದ್ರಿಂದ ಒಂದೇ ಸಲ ಉಕ್ಕಿ ಬಂದುಬಿಡುತ್ತೆ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಹಾಲು ಕುದಿಯೋದಕ್ಕೆ ನಾವು ಬಿಡೋಣ. ಫ್ರೆಂಡ್ಸ್, ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಈಗ ನೋಡಿ ಇದು ಗಟ್ಟಿ ಆಗ್ತಾ ಬಂದಿದೆ. ಸೊ ಸ್ಟವ್ನ ಇವಾಗ ನಾವು ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಓಕೆ, ತಣ್ಣಗಾದ ನಂತರ ನಾನು ಇವಾಗ ಇದನ್ನು ಫ್ರಿಡ್ಜಲ್ಲಿ ಒಂದು ಅರ್ಧ ಗಂಟೆವರೆಗೂ ನಾನು ಇಡ್ತಾ ಇದ್ದೀನಿ. ಇಟ್ಟ ನಂತರ ಇದನ್ನು ನಾವು ಸರ್ವಿಂಗ್ ನಾವು ಕಪ್ಪಿಗೆ ಹಾಕ್ಕೊಳ್ಳೋಣ. ಯಾಕೆಂದರೆ ಯಾವಾಗಲೂ ಅಷ್ಟೇ ಬಾದಾಮ್ ಮಿಲ್ಕ್ ಶೇಕ್ ಅಂದರೆ ನಮಗೆ ಚಿಲ್ಲಾಗಿ ಇರಬೇಕು, ತಣ್ಣಗಿರಬೇಕು, ತುಂಬ ಸಕ್ಕತ್ತಾಗಿರುತ್ತೆ ಕುಡಿಬೇಕು ಅಂತ ಅಂದಾಗ. ನೋಡಿ ಇವಾಗ ನಾನು ಲೋಟಕ್ಕೆ ನಾನು ಬಾದಾಮ್ ಮಿಲ್ಕ್ ಶೇಕ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಖಂಡಿತವಾಗ್ಲೂ ಒಮ್ಮೆ ನೀವು ಮನೆಯಲ್ಲಿ ರುಚಿಯಾದ ಬಾದಾಮ್ ಮಿಲ್ಕ್ ಶೇಕ್ನ ಹೀಗೆ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಓಕೆ, ಈಗ ನಾನು ಲೋಟದಕ್ಕೆ ಹಾಕ್ಕೊಳ್ಳೋಣ. ಸೊ
ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಮಿಲ್ಕ್ ಶೇಕ್ ರೆಸಿಪಿ ಮತ್ತು ಹೆಲ್ತಿ ರೆಸಿಪಿ ಕೂಡ ಹೌದು. ಮಕ್ಕಳಿಗೆ ಇದನ್ನೆಲ್ಲ ಕೊಟ್ಟರೆ ತುಂಬಾ ಒಂದು ನೆನಪಿನ ಶಕ್ತಿ, ಬಾದಾಮ್ ಎಲ್ಲ ಕೊಡೋದ್ರಿಂದ ನೆನಪಿನ ಶಕ್ತಿನೂ ಉಳಿಯುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಈ ಬಾದಾಮ್ ಮಿಲ್ಕ್ ಶೇಕ್. ಸೊ ಹಾಲು ಎಲ್ಲ ನಾವು ಒಂದು ಆರೋಗ್ಯವಾಗಿರುವಂಥದ್ದೇ ಎಲ್ಲದನ್ನು ಕೂಡ ಹಾಕಿರ್ತೀವಿ ಇದನ್ನು ಮಾಡಬೇಕಾದ್ರೆ. ಸೊ ಒಂದು ಸಲ ಟ್ರೈ ಮಾಡಿ. ಬಾದಾಮ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್.